ಶನಿವಾರ ಸಂತೆ ಶ್ರೀ ಬೀರಲಿಂಗೇಶ್ವರ ಪ್ರಬಲ ಭೈರವಿ ಹಾಗೂ ಪರಿವಾರ ದೇವರು ಸೇವಾ ಸಮಿತಿಯ 6ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಪರಿವಾರ ದೇವರುಗಳ ವಾರ್ಷಿಕ ಪೂಜಾ ಮಹೋತ್ಸವ ಸೋಮವಾರ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಸೋಮವಾರ ಬೆಳಗ್ಗೆ 5 ಗಂಟೆಗೆ ಗಂಗೆ ಪೂಜೆ, ಗೋಪೂಜೆ, ಮಂಗಳಾರತಿ ನೆರವೇರಿಸಿದ ಬಳಿಕ ಪಟ್ಟಣದ ಸಹಕಾರ ಬ್ಯಾಂಕ್ ಸಮೀಪದಿಂದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದವರೆಗೆ ಮಹಿಳೆಯರು, ಬಾಲಕಿಯರು ವಾದ್ಯಗೋಷ್ಠಿ ಸಮೇತ ಕಳಸ ಕುಂಭ ಮೆರವಣಿಗೆಯೊಂದಿಗೆ ಶ್ರೀ ಬೀರಲಿಂಗೇಶ್ವರ ಪ್ರಬಲ ಭೈರವಿ ದೇವಸ್ಥಾನವನ್ನು ಪ್ರವೇಶ ಮಾಡಿದರು. ನಂತರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಬಳಿಕ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಪೂಜಾ ಕೈಂಕರ್ಯ ಪ್ರಾರಂಭಗೊಂಡಿತು. ಬೆಳಗ್ಗೆ 8 ಗಂಟೆಗೆ ಪಟ್ಟಣದ ಶ್ರೀ ಗಣಪತಿ ಪಾರ್ವತಿ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಮಹಾಸಂಕಲ್ಪ ಮಹಾ ಮಂಗಳಾರತಿ ಪೂಜಾ ವಿಧಿವಿಧಾನ ನೆರವೇರಿಸಲಾಯಿತು. ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಬೆಳಗ್ಗೆ 9 ಗಂಟೆಗೆ ಊರು ನೋಡ್ಬೇಕಾದ್ರೆ ನೀವು ಯಾವ ವರ್ಷ ಬೇಕಾದ್ರೂ ಪೂಜೆ ಮಾಡ್ಬೋದು. ಎಲ್ಲ ಗ್ರೂಪ್ ನಿಮಗೆಲ್ಲರಿಗೂ ಕೂಡ ಆಹ್ವಾನ ನೀಡಿದ್ದಕ್ಕೆ ನಮ್ಮ ಶನಿವಾರ ಸಂತೆಯ ಮುಸ್ಲಿಂ ಜಮಾತಿನ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ದೇವಸ್ಥಾನದ ಆಡಳಿತ ನಾಗೇಶು ಧಾರುಕಾಮನೆ ವಾರುಣಸ್ಯಾಸು ವಿಶ್ವಶಂಭವಂ ಪ್ರಿಯಂಬಕಂ ಗೌತಮೀತಟೆ ಹಿಮಾಲಯೇಶು ಕೇದಾರಂ ವೃಷಣೆ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸದ್ಯ ಅಂತ ಹೇಳಿ ಪ್ರತಿಯೊಂದು ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಸಮಸ್ತ ದೇವರುಗಳ ಏನಿದೆ ನಮ್ಮ ಸಮಾಜ ಗ್ರಾಮದಲ್ಲಿ ಎಲ್ಲ ದೇವರು ಸಹ ಪ್ರಾರ್ಥನೆ ಮಾಡ್ತಾ ನಮ್ಮ ವತಿಗೆ ನಮ್ಮ ಗ್ರಾಮ ಅಂತ ಹೇಳಕ್ಕೆ ನಾವು ಪ್ರಮುಖವಾಗಿ ಇಲ್ಲಿಗೆ ಬಂದು ಇಲ್ಲೂ ಸಹ ಪರಮಾತ್ಮನ ಪ್ರಾರ್ಥನೆ ಮಾಡಿ ನಮಗೆ ಹೇಗೋ ನಾವು ಇವತ್ತು ಕೂಡ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ವಿ. ಅವರು ಬಾಂಧವರು ಕೂಡ ನಮ್ಮ ಹಾಗೆ ಬಾಳೆ ಬದುಕಲಿ ಅಭಿವೃದ್ಧಿ ಆಗ್ತಾ ಇದೆ. ಮಸೀದಿ ಕೂಡ ಕ್ಷಯೋಭಿವೃದ್ಧಿ ಆಗಲಿ, ಯಾವುದು ಅಡಚಣೆಗೆ ಆಗ್ತಂದು ಬರಬಾರ್ದು. ಹಿಂದೆ ನಾವು ಹೇಗೆ ಬೆಳೆದಿದ್ವೋ ಅದೇ ರೀತಿಯ ಮುಂದಕ್ಕೂ ಕೂಡ ಅಭಿವೃದ್ಧಿ ಆಗ್ತಾ ಇರಲಿ ಅಂತ ಹೇಳಿ ಒಂದು ಹಾರೈಸಿ ದೇವಿ ದೇವರ ಇವತ್ತು ಈ ದಿನದ ತಾರೀಕು 18/11/2024 ಇಸ್ವಿಯ ಶುಭ ದಿನದಂದು ಶ್ರೀ ಬೀರಲಿಂಗೇಶ್ವರ ಪ್ರಬಲ ದೇವಿ ಪೂಜಾ ಮಹೋತ್ಸವ ಹಮ್ಮಿಕೊಂಡಿದ್ದೇವೆ.
ಈ ಪೂಜೆಯಲ್ಲಿ ಬಿದೂರು ಮತ್ತು ಹೆಮ್ಮನೆಯ ಬಸವೇಶ್ವರ ದೇವಸ್ಥಾನ, ಬ್ರಹ್ಮದೇವರು ಮತ್ತು ಎಲ್ಲ ರೀತಿಯ ಒಂದು ವಿಜಯ ವಿನಾಯಕ ದೇವಸ್ಥಾನ, ಪರಿವಾರ ದೇವರುಗಳು, ರಾಮ ಮಂದಿರ, ಜಾಮಿಯಾ ಮಸೀದಿಯಲ್ಲಿ ಪೂಜಾ ಕೈಂಕರ್ಯಗಳು ಕೈಗೊಂಡು ಮಧ್ಯಾಹ್ನ ಪ್ರಸಾದ ವಿನಿಯೋಗವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆಯೇ ಮುಂದೆ ಸಂಜೆ ಹೋಮ ಹವನಗಳಿದ್ದು ಸಂಜೆಯೂ ಸಹ ಹಿಂದೂಗಳ ಜೊತೆಗೆ ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಧರ್ಮದವರು, ಎಲ್ಲ ಧರ್ಮದವರು ಒಟ್ಟಾಗಿ ಶನಿವಾಸಂತೆಯಲ್ಲಿ ಸಹಬಾಳ್ವೆ ನಡೆಸಲಿಕ್ಕೋಸ್ಕರ ಎಲ್ಲರೂ ಬಂದು ನಮ್ಮ ಜೊತೆ ಹಿಂದೂಗಳ ಜೊತೆ ಸಹಕರಿಸ್ತಾ ಇದ್ದಾರೆ. ಅವರು ಸಹ ಎಲ್ಲ 6 ವರ್ಷದಿಂದಲೂ ತುಂಬ ಸಹಕಾರ ಮಾಡಿ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ತಿದ್ದಾರೆ. ಕಾರ್ತಿಕ ಮಾಸದ ಸೋಮವಾರ ದಿವಸ ಬೀರಲಿಂಗೇಶ್ವರ ದೇವರ 6ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಪೂಜಾ ಮಹೋತ್ಸವ ಈ ದಿವಸ ಬೆಳಗ್ಗೆ ಗಂಗಾ ಪೂಜೆಯೊಂದಿಗೆ ಗೋಪೂಜೆಯೊಂದಿಗೆ ಪೂಜಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ನಂತರ ಪರಿವಾರ ದೇವರುಗಳ ಪೂಜಾ ಕಾರ್ಯಕ್ರಮವನ್ನು ಮುಗಿಸಿ ಈ ದಿವಸ ಮಧ್ಯಾಹ್ನ ದೇವಸ್ಥಾನಕ್ಕೆ ಬಂದು ಮಹಾಮಂಗಳಾರತಿಯನ್ನು ಮಾಡಿ ನಂತರ ಅನ್ನದಾಸೋಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ದೇವಸ್ಥಾನದಲ್ಲಿ ಈ ವರ್ಷದಲ್ಲಿ ವಿಶೇಷವಾಗಿ ಕಾಂತರಾಜು ಮತ್ತು ಆದಿತ್ಯರವರು ಮತ್ತು ಚಂದ್ರರವರು ದೇವರ ಒಂದು ಬೆಳ್ಳಿಯ ಮುಖವಾಡವನ್ನು ಸುಮಾರು 1,60,000 ರೂಪಾಯಿನಲ್ಲಿ ದೇವಸ್ಥಾನಕ್ಕೆ ಬೆಳ್ಳಿಯ ವಿಗ್ರಹವನ್ನು ಮಾಡಿಕೊಟ್ಟಿರುತ್ತಾರೆ. ಹಾಗೂ ಈ ದಿವಸ ಸಾಯಂಕಾಲ ಸುಮಾರು 2,000ದಿಂದ 4,000 ಜನರು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೇವೆ.